ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರಲ್ಲಿ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಒಂದು ಲೈಕ್ ಹಾಕೋದನ್ನು ಮರಿಬೇಡಿ. ಇವತ್ತು ಚಂದ್ರಗ್ರಹಣದ ಬಗ್ಗೆ ಮಾತಾಡೋಣ. 7/9/2025 ಇದು ಭಾನುವಾರ, ಪೌರ್ಣಮಿ ಇದೆ. ಆ ದಿನ ಚಂದ್ರಗ್ರಹಣ ಸಂಭವಿಸುತ್ತೆ. 3 ಗಂಟೆ 31 ನಿಮಿಷಗಳ ಕಾಲ ಗ್ರಹಣ ಸಮಯ ಇರುತ್ತೆ. ಸ್ಪರ್ಶಕಾಲ 9:56, ಮಧ್ಯಕಾಲ 11:42, ಮೋಕ್ಷಕಾಲ 1:27. ಇದು ಬ್ಲಡ್ ಮೂನ್ ಅಂತ ಇದಕ್ಕೊಂದು ಹೆಸರು. ಇದು ಭಾರತದಲ್ಲಿ ಕಾಣ್ತಾ ಇರೋದ್ರಿಂದ ಗೋಚರ ಇರೋದ್ರಿಂದ ಆಚರಣೆಯಲ್ಲಿದೆ. ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ಏನು ಫಲ ಅಂತೇಳಿ ಆಮೇಲೆ ಹೇಳ್ತೀನಿ ನಾನು. ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತೆ. ಇದು ಕೆಲವರ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟು, ಕೆಲವೊಂದು ಘಟನೆಗಳಿಗೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಯಾವುದೇ ವಿಷಯದ ಅಂತಿಮ ಫಲ ನೋಡೋಕ್ಕೆ ಸಿಗ್ಬೋದು ನಿಮಗೆ. ಚಂದ್ರಗ್ರಹಣ ಅಂದರೆ ಭಾವನೆಗೆ ಸಂಬಂಧಪಟ್ಟಿದ್ದು. ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಚಂದ್ರ ಮನಃಕಾರಕ ಅಂತ. ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ಅಂತರಂಗದಲ್ಲಿ ಬದಲಾವಣೆಗಳು ಕೆಲವರಿಗೆ ಕಾಣ್ಬೋದು. ಸಾಮಾನ್ಯ ಜನರಿಗೆ ಇದು ಒಂಥರ ಮೆಂಟಲ್ ಕ್ಲೆನ್ಸಿಂಗ್ ಪೀರಿಯಡು. ಅಂದರೆ ಕೆಲವೊಂದು ವಿಚಾರಗಳಿಗೆ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ಮುಕ್ತಾಯದ ಕಾಲ ಇದೆಲ್ಲ. ಕೆಲವರಿಗೆ ಹೊಸ ಚಾಪ್ಟರ್ ಆರಂಭ ಆಗ್ಬೋದು. ಕೆಲವರ ಕಷ್ಟ ಕಾರ್ಪಣ್ಯಗಳಿಗೆ ಅಂತ್ಯ ಸಿಗ್ಬೋದು. ಇದೆಲ್ಲ ಒಂದು ಸಾಮಾನ್ಯವಾಗಿ ಹೇಳುವಂಥ ವಿಚಾರಗಳು. ಗ್ರಹಣದ ಸಂದರ್ಭದಲ್ಲಿ ಕೆಲವು ಅಲ್ಟ್ರಾ ವೈಲೆಟ್ ಕಿರಣಗಳು ಹೊರ ಬರೋದ್ರಿಂದ ಪ್ರೆಗ್ನೆನ್ಸಿ ಇರೋ ಲೇಡೀಸು ಹೊರ ಸುತ್ತಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗದೇ ಇದ್ದರೂ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು. ಅಂದರೆ ಆ ಅಲ್ಟ್ರಾ ವೈಲೆಟ್ ರೇಸು ಅಂದರೆ ಒಳಗಡೆ ಬೆಳೀತಿರೋ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ಅಂತೇಳಿ ಆ ಥರ ಹೇಳ್ತಾಯಿದ್ರು. ಅದಕ್ಕೆ ಆದಷ್ಟು ಗರ್ಭಿಣಿಯರು ಹೊರಗಡೆ ಆ ಟೈಮಲ್ಲಿ ಬರದೇ ಇರೋದು ಒಳ್ಳೆಯದು ಅಂತ ನನ್ನ ಭಾವನೆ. ಆಮೇಲೆ ಇದು ವೈದಿಕ ಜ್ಯೋತಿಷದ ಪ್ರಕಾರ ಚಂದ್ರ ಮನಃಕಾರಕ ಆಗಿರೋದ್ರಿಂದ, ಅದೇ ಹೇಳಿದ್ದೆ ಅಲ್ಲ ಆವಾಗಲೇ, ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಸ್ವಲ್ಪ ಎಲ್ಲ ರಾಶಿಯವ್ರಿಗೂ ಕಾಡ್ಬೋದು. ಕೆಲವರಿಗೆ ಸ್ವಲ್ಪ ಜಾಸ್ತಿ ಕಾಡ್ಬೋದು, ಇನ್ನು ಕೆಲವರಿಗೆ ಕಡಿಮೆ ಇರ್ಬೋದು. ಆಮೇಲೆ ಈ ಗ್ರಹಣದ ಸಮಯ ಮಂತ್ರ ಸಾಧನೆ ಮತ್ತು ಜಪ ಇದಕ್ಕೆಲ್ಲ ಒಳ್ಳೆ ಪ್ರಶಸ್ತವಾದ ಕಾಲ. ಗ್ರಹಣ ಕಾಲದಲ್ಲಿ ಜಪ ಮಾಡೋದ್ರಿಂದ ಮಾಮೂಲಿ ಟೈಮಲ್ಲಿ ಜಪ ಮಾಡುವುದರಿಂದ 3 ಪಟ್ಟು ಫಲ ಜಾಸ್ತಿ ಅಂತೆ. ಕರ್ಮ ಕಳೆಯೋದಕ್ಕೂ ಇದು ಒಂದು ದಾರಿ. ಜಪ ಮಾಡ್ತಾ ಮಾಡ್ತಾ ಕರ್ಮ ಕಳೆಯೋದು ಅಂತ ನಮ್ಮ ಗುರುಗಳು ಹೇಳ್ತಾಯಿದ್ರು. ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶನ ಅಂತ ಹೇಳ್ತಾಯಿದ್ರು. ಮತ್ತು ನಿಮ್ಮ ಇಷ್ಟ ದೇವರುಗಳ ನಾಮ ಜಪ ಕೂಡ ಮಾಡ್ಬೋದು. ಇನ್ನು ಆಹಾರ ಸೇವನೆ ಬಗ್ಗೆ ಹೇಳೋದಾದರೆ, ಗ್ರಹಣ ಸಮಯದಲ್ಲಿ ಹೊಟ್ಟೆ ಖಾಲಿ ಇದ್ದಷ್ಟು ಒಳ್ಳೆಯದು. ಯಾಕೆಂದರೆ ಜಪದ ವೈಬ್ರೇಷನ್ನು ಬಾಡಿ ಫೀಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಫುಡ್ಡಿನ ಬಗ್ಗೆ ಹೇಳೋದಾದರೆ, ಫುಡ್ಡಿಗೆಲ್ಲ ಅಂದರೆ ಮಾರನೇ ದಿನ ಇದು ಮಾಡೋಕ್ಕೆ ಅಂತೇಳಿ ಇಟ್ಕೋಬೇಡಿ. ಅದಕ್ಕೆಲ್ಲ ದರ್ಬೆ ಏನಾದರೂ ಹಾಕಿ ಇಡಿ, ಅಥವಾ ತುಳಸಿ ಆದರೂ ಹಾಕ್ಕೋಬೋದು. ಶುದ್ಧ ಸ್ನಾನ ಮಾಡಿ ಮನಸ್ಸನ್ನು ತಯಾರು ಮಾಡಿಕೊಳ್ಳಿ. ಮನೆಯಲ್ಲಿ ದೀಪ ಹಚ್ಚಿಟ್ಟು ಆ ಸಮಯದಲ್ಲಿ ಧ್ಯಾನ ಮಂತ್ರ ಪಠಣೆ ಮಾಡ್ಬೋದು. ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಮತ್ತು ಮೆಡಿಟೇಷನ್ ಮಾಡ್ಬೋದು. ಆ ಟೈಮಲ್ಲಿ ಸ್ವಲ್ಪ ಹೃದಯ ಶಾಂತವಾಗಿ ಇಡಿ. ತುಂಬ ಆ್ಯಂಗ್ಸೈಟಿ ಭಯ ಬೀಳೋಕ್ಕೆಲ್ಲ ಹೋಗಬೇಡಿ. ಉಪವಾಸ ಅಥವಾ
ಕೇವಲ ನೀರು ಒಳ್ಳೆಯದು. ಎಲ್ಲ ಏಜ್ನವರಿಗೆ ಆಗದೇ ಇದ್ದರೆ ಪೇಷಂಟ್ಗಳು ಮತ್ತು ಏಜ್ಡ್ ಪರ್ಸನ್ನು, ಮಕ್ಕಳಿಗೆ, ಇವರಿಗೆಲ್ಲ ಎಕ್ಸಂಪ್ಷನ್ ಇದೆ. ಪ್ರೆಗ್ನೆನ್ಸಿಯವರು ಕೂಡ ಅಷ್ಟೇ, ಅವರು ಫ್ರೂಟ್ಸು, ಜ್ಯೂಸು ಇದರಲ್ಲಿದ್ದರೆ ಒಳ್ಳೆಯದು. ಅಥವಾ ಇನ್ನು ಮೆಡಿಕೇಷನ್ ಎಲ್ಲ ಇದ್ದರೆ ಫುಡ್ ತಗೋಬೋದು. ಆದರೆ ನಾರ್ಮಲ್ ಮನುಷ್ಯರಿಗೆ ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ ಆಗಿ ಆಮೇಲೆ ನೆಕ್ಸ್ಟು ಮಾರನೇ ದಿನ ಗ್ರಹಣ ಎಲ್ಲ ಆದಮೇಲೆ ಸ್ನಾನ ಮಾಡಿ ಫುಡ್ ತಗೋಬೇಕು ಅಂತ ಇದೆ. ಅದು ನಿಮ್ಮ ಆರೋಗ್ಯದ ಮೇಲೆ ನೀವು ಡಿಸಿಷನ್ ತಗೋಬೇಕು. ಆದರೆ ಇದಿರೋದು ಹಾಗೆ. ಯಾಕೆ ಅಂತಂದರೆ ಹೊಟ್ಟೆ ಒಳಗಡೆ ಆ ಥರ ಡೈಜೆಷನ್ ಆಗದೆ ಇರೋ ಫುಡ್ ಇದ್ದರೆ ಅದು ಬಾಡಿ ಮೇಲೆ ಒಂಥರ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಖಾಲಿ ಇರೋದಕ್ಕೆ ಹೇಳೋದು. ಹೊಟ್ಟೆ ಖಾಲಿಟ್ಟು ಜಪಕ್ಕೆಲ್ಲ ಕೂತ್ರೆ ಬೇಗ ಫಲ ಸಿಗುತ್ತೆ ಅಂತ. ಮತ್ತು ಇನ್ನೊಂದು ಮೇನ್ ವಿಚಾರ ಅಂತಂದರೆ, ಗ್ರಹಣ ಅಂದ ಕೂಡಲೇ ಭಯ ಬೀಳೋದು ಬೇಡ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ನಾನು. ಭಯ ಬಿದ್ದು ನೀವು ಬೇರೆ ಬೇರೆ 108 ವಿಡಿಯೋ ನೋಡ್ತಾ ಇದ್ದರೆ ಆ ಭಯದಿಂದನೇ ಏನಾದರೂ ತೊಂದರೆ ಬರೋಕ್ಕೆ ಶುರುವಾಗುತ್ತೆ. ಇದು ಒಂದು ಪ್ರಾಕೃತಿಕ ಘಟನೆ ಅಂತೇಳಿ ತಿಳ್ಕೊಂಡು ಇರಬೇಕಷ್ಟೆ. ಮತ್ತು ಇದರ ಎಫೆಕ್ಟು 1 ತಿಂಗಳ ಕಾಲ ಇರ್ಬೋದು. ಮತ್ತು ಇನ್ನು ಯಾವ ರಾಶಿಯಲ್ಲಿ ಸಂಭವಿಸೋದು ಅಂತಂದರೆ, ಕುಂಭರಾಶಿ, ಶತಭಿಷ ನಕ್ಷತ್ರ. ಕುಂಭರಾಶಿಯವರಿಗೆ ಇದರ ಎಫೆಕ್ಟ್ ಇದೆ. ಮತ್ತು ಪೂರ್ವಭದ್ರ ನಕ್ಷತ್ರ, ಶತಭಿಷ ನಕ್ಷತ್ರ, ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪೂರ್ವ ಭಾದ್ರಪದ, ವಿಶಾಖ, ಪುನರ್ವಸು. ಇಷ್ಟು ನಾನೀಗ ಹೇಳಿರೋ ಇದರ ಎಫೆಕ್ಟು ಸ್ವಲ್ಪ ಕಾಣಕ್ಕೆ ಸಿಗುತ್ತೆ ನಿಮಗೆ. ಇದಕ್ಕೆ ಪರಿಹಾರ ಅಂತಂದರೆ ಅದೇ ನಾನೀಗ ಹೇಳಿದ್ನಲ್ಲ, ಜಪ ಮಾಡೋದೊಂದೇ ಸಾಕಾಗುತ್ತೆ. ಇಲ್ಲ ನಿಮಗೆ ಮುಂದೆ ಇನ್ನು ಹೆಚ್ಚಿಂದೇನಾದರೂ ಮಾಡಬೇಕು ಅಂತಂದರೆ ಕೆಲವು ದೇವಸ್ಥಾನಗಳಲ್ಲಿ ಶಾಂತಿ ಹೋಮ ಅಂತ ಮಾಡ್ತಾರೆ, ಗ್ರಹ ಶಾಂತಿ ಹೋಮ ಅಂತೇಳಿ. ಅದನ್ನು ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ಪುರೋಹಿತರಿಗೆ ಒಂದು ಸ್ವಲ್ಪ ಅಕ್ಕಿ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಸ್ವಲ್ಪ ದಕ್ಷಿಣೆ ಇದನ್ನು ನೀವು ದಾನವಾಗಿ ಕೊಡ್ಬೋದು. ತುಂಬ ಅನುಕೂಲವಾಗಿರೋರಾದರೆ ಒಂದು ಬೆಳ್ಳಿ ಚಂದ್ರನ ಥರ ಮಾಡಿ ಅದನ್ನು ಕೊಡ್ಬೋದು ದಾನ. ಇಲ್ಲ ಮಾಮೂಲಿ ಇಷ್ಟು ಕೊಟ್ಟರೂ ಸಾಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.